ನಮಸ್ಕಾರ ಸ್ನೇಹಿತರೆ, ಇವತ್ತು ಕೇಂದ್ರದ ರಾಜ್ಯಸಭೆಯಲ್ಲಿ ಸಾಮಾನ್ಯ ಜನರ ಪರವಾಗಿ ಪ್ರಶ್ನೆಗಳನ್ನು ರೈಸ್ ಮಾಡ್ತಕ್ಕಂಥ ರಾಘವ್ ಚಡ್ಡಾ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಅವರು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಒಂದೊಂದೇ ಕನ್ನಡದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ. ಇದು ನೋಡಿ, ಏರ್ಟೆಲ್ ಆಗಲಿ, ಜಿಯೋ ಆಗಲಿ, ವೊಡಾಫೋನ್ ಆಗಲಿ, ಯಾವುದೇ ಒಂದು ಟೆಲಿಕಾಂ ಕಂಪ್ನಿಯು 28 ದಿನಗಳಿಗೆ ರೀಚಾರ್ಜ್ ಪ್ಲಾನನ್ನು ಮಾಡುತ್ತದೆ. ಅದು ಯಾಕೆ 30 ದಿನಕ್ಕೆ ಮಾಡಬೇಕು ಅಂತೇಳಿ ಅವರು ಧ್ವನಿ ಎತ್ತಿದರು. ಜೊತೆಗೆ ಇಂಟರ್ನೆಟ್ ನಾವು ಬಳಸದೇ ಇದ್ದಾಗ ಅದು ನೆಕ್ಸ್ಟ್ ಡೇಗೆ ಕೌಂಟ್ ಆಗಬೇಕು ಅಂತೇಳಿ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಅದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ಈಗ ನೆಕ್ಸ್ಟ್, ಯುವಕರು 100 ಜಾಬ್ಗಳಿಗೆ ಲಕ್ಷ ಅರ್ಜಿಗಳನ್ನು ಹಾಕಿರ್ತಾರೆ. ಅದಕ್ಕೆಲ್ಲ ಫೀಸ್ ಎಲ್ಲ ಕಟ್ಟಿರ್ತಾರೆ. ನೀವು 100 ಜನಕ್ಕೆ ಜಾಬ್ ಸಿಕ್ಕಿದ್ದವರಿಗೆ ಮಾತ್ರ ಫೀಸನ್ನು ತೆಗೆದುಕೊಂಡು ಉಳಿದವರಿಗೆ ಸೆಲೆಕ್ಟ್ ಆಗಿಲ್ಲ ಅಂದಮೇಲೆ ಅದನ್ನು ಮರುಪಾವತಿ ಮಾಡಬೇಕು ಅಂತೇಳಿ ರಾಜ್ಯಸಭೆಯಲ್ಲಿ ಒಂದು ಒಳ್ಳೆಯ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇವರು ಸಾಮಾನ್ಯ ಜನರು ನಾವು ಇದು ಕೇಳಬೇಕಿತ್ತು ಅಂದ್ಕೊಳ್ಳುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ರಾಜ್ಯಸಭೆಯಲ್ಲಿ. ಇವರು ಕೇಳಿರ್ತಕ್ಕಂಥ ಪ್ರಶ್ನೆ ಆ ದಿನದಲ್ಲೇ ಇಂಡಿಯಾ ಫುಲ್ ವೈರಲ್ ಆಗ್ತಾ ಇದೆ, ಎಲ್ಲರೂ ಸ್ಟೇಟಸ್ ಹಾಕ್ಕೊಳ್ಳುವ ರೀತಿಯಲ್ಲಿ. ಇನ್ನೂ ಒಂದು ಅಂಥದ್ದೇ 3ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸರ್ಕಾರದ ಕೆಲಸ ಬೇಕಂದರೆ ಎಕ್ಸಾಮ್ ಬರೀಬೇಕು. ಅದೇ ರೀತಿ ನೀವು MLA MP ಗಳಾಗಬೇಕಂದ್ರೆ, ಜನಸೇವೆ ಮಾಡಬೇಕಂದ್ರೆ ನೀವು ಎಕ್ಸಾಮ್ ಬರೀದು ಪಾಸ್ ಆಗಿಬಿಟ್ಟು ನೀವು ಜನಸೇವೆ ಮಾಡಿ. ಆವಾಗ ಅವರ ಕಷ್ಟ ಏನಂತ ನಿಮಗೂ ಅರಿವಾಗುತ್ತದೆ ಅಂತೇಳಿ ಒಂದು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಆಮಿಷಗಳನ್ನು ಒಡ್ಡಿ ಗೆಲ್ಲಬಾರದು, ಪರೀಕ್ಷೆ ಬರೆದು ಗೆಲ್ಲಬೇಕಂತೇಳಿ ಇವರ ಉದ್ದೇಶ. ನೀವು ರಾಜಕೀಯ ಸೇವೆ ಅಂತಾದರೆ ಅದಕ್ಕೆ ನಿಮಗೆ ಸಂಬಳ ಯಾಕೆ ಕೊಡಬೇಕು, ಸಂಬಳ ಯಾಕೆ ತಗೊಳ್ತೀರಾ? ನೆಕ್ಸ್ಟ್, ಅದು ಒಂದು ಹುದ್ದೆ ಅಂದ್ಕೊಂಡ್ರೆ ನಿಮಗೆ ಮತ್ತೆ ಪರೀಕ್ಷೆ ಯಾಕೆ ಬರೆಯಲ್ಲ, ಪಿಂಚಣಿ ಎಲ್ಲ ಯಾಕೆ ಕೊಡಬೇಕು ಅಂತೇಳಿ ಎಲ್ಲ ರೈಸ್ ಮಾಡಿದ್ದಾರೆ ಕ್ವೆಶನ್. ಇದು ಒಂದು ಭಾಳ ಜನರ ಇದೊಂದು ಕ್ವೆಶನ್ನು. ರಾಜಕೀಯ ವ್ಯಕ್ತಿಗಳಿಗೆ ಪೆನ್ಷನ್ ಯಾಕೆ ಕೊಡಬೇಕು, ಅವ್ರು ಸೇವೆ ಮಾಡ್ತಾರೆ ಅಂದಮೇಲೆ ಸಂಬಳ ಯಾಕೆ ಕೊಡಬೇಕಂತಾರೆ. ಒಳ್ಳೆಯ ಕ್ವೆಶನ್ ಕೇಳಿದ್ದಾರೆ. ನೆಕ್ಸ್ಟ್, ಅಂಥದ್ದೇ ಇನ್ನೂ ಒಂದು ಕ್ವೆಶನ್ ಯಾವುದಪ್ಪ ಅಂತಂದರೆ, ರೇಷನ್ ತಗೊಳ್ಳೋಕ್ಕೆ 5 kg ಅಕ್ಕಿಗೆ ತಂಬ ಹಾಕಬೇಕು, ಹೆಬ್ಬಟ್ಟು ಹಾಕಬೇಕು. ಅದೇ ರೀತಿ ಪೆನ್ಷನ್ ತಗೊಳ್ಳೋಕ್ಕೆ ಯಾವುದೆಲ್ಲದಕ್ಕೂ ಬ್ಯಾಂಕಲ್ಲಿ ಎಲ್ಲದಕ್ಕೂ ನೀವು ತಂಬನ್ನು ಬಳಸ್ತಾ ಇರ್ತೀರ. ಆದರೆ ವೋಟ್ ಹಾಕೋಕ್ಕೆ ಯಾಕೆ ತಂಬ್ ಬಳಸಲ್ಲ ಅಂತೇಳಿ ಒಳ್ಳೆ ಕ್ವೆಶನ್ ಕೇಳಿದ್ದಾರೆ. ನಾವು ಆ ತಂಬ್ ತಗೊಳ್ಳಿಲ್ಲ ಅಂದರೆ ಕೂಡ ಆಧಾರ್ ಸೆಂಟ್ರಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಬರ್ಬೇಕು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು. ಆ ರೀತಿ ಇದ್ದಾಗೆ ಮತ್ತು ಅವ್ರು ಕೇಳೋದು ಕರೆಕ್ಟೇ ಇದೆ. ಮತದಾನ ಕಳ್ಳ ವೋಟಿಂಗ್ ತಪ್ಪಿಸಲು ಬಯೋಮೆಟ್ರಿಕ್ ತಂಬಾಕ ವ್ಯವಸ್ಥೆ ಮಾಡಿದರೆ ಒಳ್ಳೆಯದೇ ಅಲ್ವಾ? ಇದು ಕೂಡ ಜನರ ಮನ್ನಣೆ ಪಡೆದಂತಹ ಪ್ರಶ್ನೆ ಇದು. ಈ ರಾಘವ್ ಚಡ್ಡಾ ಅವರು ಮೂಲತಃ AAP ಆಮ್ ಆದ್ಮಿ ಪಾರ್ಟಿ ಪಕ್ಷದ ಉಪನಾಯಕರಾಗಿದ್ದು, ಇವರು ವಯಸ್ಸು ಕೇವಲ 30. ಇವರು ಮೂಲತಃ ಚಾರ್ಟರ್ಡ್ ಅಕೌಂಟ್ ಕೂಡ ಆಗಿದ್ದರು. ಅವರ ಪಕ್ಷದ ಪರವಾಗಿ ಇವರನ್ನು ರಾಜ್ಯಸಭೆಗೆ ಕಳಿಸಿದರು. ಇವರು ಒಂದು ಯೂತ್ ಐಕಾನ್ ಆಗಿದ್ದಾರೆ ಇತ್ತೀಚೆಗೆ. ನೆಕ್ಸ್ಟ್, ಮತ್ತೊಂದು ಅಂಥದ್ದೇ ಪ್ರಶ್ನೆ. ನಮ್ಮ ಏರ್ಪೋರ್ಟ್ಗಳಲ್ಲಿ ಎಲ್ಲಾದರೂ ನೀವು ಟಿಕೆಟ್ಗಿಂತ ಅಲ್ಲಿ ಕುಡಿತಕ್ಕಂಥ ಟೀ, ಕಾಫಿ, ತಿಂಡಿ ತಿನಿಸುಗಳ ರೇಟ್ ಜಾಸ್ತಿ ಇರುತ್ತದೆ. ಒಂದು ಟೀ 250-300 ರೂಪಾಯಿ ಇರುತ್ತದೆ. ಅದಕ್ಕಾಗಿ ಅವ್ರು ಕ್ವೆಶನ್ ರೈಸ್ ಮಾಡಿದರು, ಒಂದು ಟೀ ಮ್ಯಾಕ್ಸಿಮಮ್ ಒಂದು 20 ರೂಪಾಯಿ ಇರಬೇಕು, ಅಂಥದ್ದು ಅಷ್ಟು ರೇಟ್ ಯಾಕೆ ಅಂತೇಳಿ. ಅದನ್ನು ಕೂಡ ಸರ್ಕಾರ ಪರಿಗಣಿಸಿದೆ ಅಂತ ಹೇಳ್ಬೋದು. ಅವರು ಸ್ವತಃ ಹೋಗಿ ಅದನ್ನು ರೈಸ್ ಮಾಡಿದ ಮೇಲೆ ಬೆಲೆ ಕಡಿಮೆ ಆಗಿರೋದ್ರಿಂದ ಅದನ್ನು ಕೂಡ ಹಂಚಿಕೊಂಡಿದ್ದರು. ನೆಕ್ಸ್ಟ್, ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ನೀವು ಆ ಫೈನ್ ಈ ಫೈನ್ ಅಂತೇಳಿ ಬಡವರ ಮೇಲೆ ಬರೆ ಹಾಕ್ತೀರಾ. ಅದೇ ಕೋಟಿಗಟ್ಟಲೆ ಉದ್ಯಮಿಗಳು ಹಾಗೂ ಶ್ರೀಮಂತರು ದುಡ್ಡನ್ನು ಎಗರಾಕಿ ಜಂಪ್ ಆದಾಗ ನೀವು ಯಾಕೆ ಇದು ಮಾಡಲ್ಲ, ಕ್ವೆಶನ್ ಮಾಡಲ್ಲ, ಅಂಥವರಿಂದ ಯಾಕೆ ವಸೂಲಿ ಮಾಡಲ್ಲ? ಅದು ಬಿಟ್ಟು ಸಾಮಾನ್ಯ ಜನರಿಗೆ ಯಾಕೆ ಬರೆ ಎಳಿತೀರಾ ಅಂತೇಳಿ, ಮತ್ತು ವಿಮಾ ಪಾಲಿಸಿಗಳಿಗೆ ಎಲ್ಲ GST ಯಾಕೆ ಹಾಕ್ತೀರಾ ಅಂತೇಳಿ ಅದನ್ನು ಕೂಡ ರೈಸ್ ಮಾಡಿದ್ದಾರೆ. ಮತ್ತು ಮಕ್ಕಳನ್ನು ಸಹ ತಂದೆ ತಾಯಿ ಇಬ್ಬರೂ ಸೇರಿ ಇಬ್ಬರೂ ಕೇರ್ ಮಾಡಬೇಕು, ಇಬ್ಬರೂ ರೆಸ್ಪಾನ್ಸಿಬಲ್ ಆಗಿರಬೇಕು, ತಾಯಿಗೆ ಸಪೋರ್ಟ್ ಮಾಡಬೇಕು ಗಂಡ ಆದವರು ಅಂತೇಳಿ ಅವ್ರದ್ದೇ ಆದಂತಹ ಒಂದು ಎಲ್ಲ ಫಾರ್ಮಲ್ಸನ್ನು ಹೇಳಿದ್ದಾರೆ. ತಂದೆ ತಾಯಿಗಳಂದಮೇಲೆ ಮಕ್ಕಳಿಗೆ ಇಬ್ಬರೂ ಸಹ ಕೇರ್ ಕೊಡಬೇಕು, ಒಬ್ಬರ ಮೇಲೆ ಹೊರೆ ಆಗಬಾರ್ದು, ಇದು ಪೇರೆಂಟ್ಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಕೇವಲ 5 ವರ್ಷದಲ್ಲಿ ರಾಜ್ಯಸಭೆಯಲ್ಲಿ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತಿ ಈ 5 ವರ್ಷದಲ್ಲಿ ಇಂಡಿಯನ್ ಯೂತ್ ಐಕಾನ್ ಆಗಿದ್ದಾರೆ. ಬಡವರಿಗೆ, ಶ್ರೀಮಂತರಿಗೆ ಹಾಗೂ ಮಧ್ಯಮ ವರ್ಗದವರಿಗೂ ಈ ಒಳ್ಳೆ ಕ್ವೆಶನ್ ಕೇಳಿದರು ಅನ್ನೋ ರೀತಿಯಲ್ಲಿ ಕ್ವೆಶನ್ಸ್ಗಳನ್ನು ರೈಸ್ ಮಾಡಿ ಧ್ವನಿ ಎತ್ತಿದ್ದಾರೆ. ಇವರು ಮೂಲತಃ ಆಮ್ ಆದ್ಮಿ ಪಾರ್ಟಿ ಉಪನಾಯಕ ಆಗಿದ್ದು, ಸದ್ಯಕ್ಕೆ ಇವರನ್ನು ವಜಾಗೊಳಿಸಲಾಗಿದೆ. ಯಾಕಂತಂದರೆ ಇವರು ಈ ಥರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ನಮ್ಮ ಪಾರ್ಟಿಗೆ ಏನು ಯೂಸ್ ಇಲ್ಲ ಅಂತೇಳಿ ರೈಸ್ ಆಗಿದ್ದಾರೆ. ಆದರೆ ಕೆಲವರೆಲ್ಲ ಇವರು ಸ್ವಂತ ಪಾರ್ಟಿ ಕಟ್ಟಬೇಕು, ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಅಭ್ಯರ್ಥಿ, ಹಾಗೂ ಇನ್ನೂ ಕೆಲವರು ಇಂಥ ಚಾರ್ಟರ್ಡ್ ಅಕೌಂಟು ಹಾಗೂ ಸಾಮಾನ್ಯ ಜನರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ, ಧ್ವನಿ ಎತ್ತತಕ್ಕಂಥ ಇವರ ಪ್ರಕ್ರಿಯೆಯನ್ನು ನೋಡಿ ಜನ ಇಂಥವರು ಹಣಕಾಸು ಸಚಿವ ಆಗಬೇಕು ಅಂತ ಕೂಡ ಆಸೆ ಹಂಬಲ ಇಟ್ಟಿದ್ದಾರೆ.
ಇನ್ನು ಕೆಲವರು ಇವರು ಆಮ್ ಆದ್ಮಿ ಪಾರ್ಟಿ ಪಕ್ಷದ ಅಭ್ಯರ್ಥಿಯಾಗಿ ಇವರು ಯಾಕೆ BJP ವಿರುದ್ಧ ಮಾತನಾಡಲ್ಲ, ಮೋದಿ ವಿರುದ್ಧ ಮಾತನಾಡಲ್ಲ ಅಂತ ಕೂಡ ಪರೋಕ್ಷವಾಗಿ ಟೀಕಿಸಿದ್ದಾರೆ. ಆದರೆ ಇನ್ನು ಕೆಲವರು ಇವರಿಗೆ ಸಪೋರ್ಟಿವ್ ಆಗಿ ಮೋದಿಯ ದೊಡ್ಡ ಲೀಡರ್, ಅವರಿಗೆ ಅಪೋಸಿಟಾಗಿ ಏನು ಮಾತಾಡೋಕ್ಕೆ ಆಗಲ್ಲ ಸದ್ಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇವರು ಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂದರೆ ಅದು ಸರ್ಕಾರದ ವಿರುದ್ಧವಾಗಿ ತಾನೆ ಅಂತೇಳಿ ಎಲ್ಲ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ಇವರ ಬಗ್ಗೆ ಇವರು ಸದ್ಯದಲ್ಲೇ BJP ಸೇರ್ತಕ್ಕಂಥ ಕ್ಯಾಂಡಿಡೇಟ್ ಆಗಿದ್ದಾರೆ. ಇವರು ಈ ಥರ ಪರೋಕ್ಷವಾಗಿ ಟೀಕಿಸಲಾರ್ದಂಗೆ BJPನ ಸಪೋರ್ಟಿವ್ ಆಗಿ ಸಾಮಾನ್ಯ ಜನರ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಸಮಸ್ಯೆಗಳು ಗ್ಯಾಸ್ ಆಗಿರ್ಬೋದು, ಆಯಿಲ್, ಪೆಟ್ರೋಲ್ ಬಗ್ಗೆ ಏನೇ ಧ್ವನಿ ಎತ್ತುತ್ತಾ ಇಲ್ಲ. ಇವರು BJPಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ಇಷ್ಟರಲ್ಲಿ BJPಗೆ ಸೇರ್ಪಡೆಗೊಳ್ತಾರೆ 2029ರಲ್ಲಿ ಅಂತ ಕೆಲವು ಹೇಳಿಕೆಗಳು ಬರ್ತಾ ಇದ್ದಾವೆ. ಏನೇ ಆಗಲಿ ನಮ್ಮ ಸಾಮಾನ್ಯ ಜನರ ಇಂಥ ಪ್ರಶ್ನೆಗಳಿಗೆ ಧ್ವನಿ ಎತ್ತಿರುವುದು ವಿಶೇಷ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ರಾಘವ್ ಚಡ್ಡಾ ಅವರು ಧ್ವನಿ ಎತ್ತಿದ ಪ್ರಶ್ನೆಗಳಲ್ಲಿ ನಿಮಗೆ ಇಷ್ಟವಾದ ಪ್ರಶ್ನೆ ಯಾವುದು ಕಾಮೆಂಟ್ ಮಾಡಿ. ಹಾಗೆ ಇವರ ಬಗ್ಗೆ ಕೆಲವು ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯ, ಈಗಿನ ಪರಿಸ್ಥಿತಿಗೆ ನಿಮ್ಮ ಅನಿಸಿಕೆ ಏನಂತೀರಾ ಅಂತೇಳಿ ಕೂಡ ಕಾಮೆಂಟ್ ಮಾಡಿ.